ಮತ್ತೆ ಮೀಸೆಯನ್ನ ತಿರುವಿದ ದೊಡ್ಡ ಸಾಹುಕಾರ ರಮೇಶ್ ಕತ್ತಿ. ಚಿಕ್ಕೋಡಿ ಲೋಕಸಭೆ ಚುನಾವಣೆಯಲ್ಲಿ ರಹಸ್ಯ ಒಪ್ಪಂದ. ಮತ್ತೆ ಮೀಸೆ ತಿರುವಿದ ದೊಡ್ಡ ಸಾಹುಕಾರ ರಮೇಶ್ ಕತ್ತಿ. ಚಿಕ್ಕೋಡಿ ಲೋಕಸಭೆ ಚುನಾವಣೆಯಲ್ಲಿ ರಹಸ್ಯ ಒಪ್ಪಂದ. ನಾಯಕರ ಭಿನ್ನಮತದಿಂದ ಚಿಕ್ಕೋಡಿಯಲ್ಲಿ ಸೋಲು. ಆ ಸಮಯದಲ್ಲಿ ನಾವೆಲ್ಲರೂ ಮೌನವಾಗಿದ್ದೆವು. ಇಲ್ಲದಿದ್ದರೆ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಲುವುದು ಅಸಾಧ್ಯವಾಗಿತ್ತು. ನಮ್ಮಿಂದ ಮತ್ತು ಮೇಲ್ಜಾತಿಯ ಜನರಿಂದ ತಪ್ಪುಗಳು ಆದವು. ಪ್ರಿಯಾಂಕಾ ಜಾರಕಿಹೊಳಿ ಗೆದ್ದಿದ್ದು ಹೊಂದಾಣಿಕೆ ರಾಜಕೀಯದಿಂದ. ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿನ ರಹಸ್ಯ ಬಿಚ್ಚಿಟ್ಟ ರಮೇಶ್ ಕತ್ತಿ. ಮತ್ತೆ ಮೀಸೆಯನ್ನ ತಿರುವಿದ ಸಾಹುಕಾರ ರಮೇಶ್ ಕತ್ತಿ. ಚಿಕ್ಕೋಡಿ ಲೋಕಸಭೆ ಚುನಾವಣೆ ರಹಸ್ಯ ಒಪ್ಪಂದ. ನಾಯಕರ ಭಿನ್ನಮತದಿಂದ ಚಿಕ್ಕೋಡಿಯಲ್ಲಿ ಸೋಲು. ಆ ಸಮಯದಲ್ಲಿ ನಾವೆಲ್ಲರೂ ಕೂಡ ಮೌನವಾಗಿದ್ವಿ. ಇಲ್ಲದಿದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಲುವುದು ಅಸಾಧ್ಯವಾಗ್ತಿತ್ತು ಅನ್ನುವಂತಹ ಮಾತುಗಳನ್ನ ರಮೇಶ್ ಕತ್ತಿ ಆಡಿದ್ದಾರೆ. ನಮ್ಮಿಂದ ಮತ್ತು ಮೇಲ್ಜಾತಿಯ ಜನರಿಂದ ತಪ್ಪುಗಳು ಸಹಿತ ಆಯಿತು. ಅಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಗೆದ್ದಿದ್ದು ಹೊಂದಾಣಿಕೆಯ ರಾಜಕೀಯದಿಂದ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ರಮೇಶ್ ಕತ್ತಿ. ಇದೀಗ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿನ ರಹಸ್ಯವನ್ನ ಬಿಚ್ಚಿಟ್ರ ಹಾಗಾದ್ರೆ ರಮೇಶ್ ಕತ್ತಿ ಅನ್ನುವಂಥದ್ದು. ಯಾಕಂದ್ರೆ ಕಳೆದ ಬಾರಿಯ ಎಲೆಕ್ಷನ್ ನಲ್ಲಿ ನಾವು ಗಮನಿಸಿದ್ವಿ ಯಾವ ರೀತಿಯಾಗಿ ಅಲ್ಲಿ ಜಾರಕಿಹೊಳಿ ಆಗಿರ್ಬೋದು, ಇನ್ನು ಪ್ರಿಯಾಂಕರ್ಗೆ ಒಂದು ಗೆಲುವು ಸಹಿತ ಏನಿತ್ತು. ಇದಕ್ಕೆ ಅಲ್ಲಿ ಹೊಂದಾಣಿಕೆಯ ರಾಜಕೀಯ ಕಾರಣವಾಗಿದ್ದು. ಹೀಗಾಗಿ ನಾವು ಅಲ್ಲಿ ಸಮಾಧಾನವಾಗಿ ಮೌನವಾಗಿ ಇದ್ದಿದ್ರಿಂದ ಇನ್ನು ನಮ್ಮಲ್ಲಿ ಮೇಲ್ಜಾತಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗೆ ಹಲವಾರು ರಾಜಕೀಯವಾಗಿ ನಡೆದಂತ ಕೆಲವೊಂದು ತಪ್ಪುಗಳಿಂದ ಈ ಒಂದು ಏನಂದ್ರೆ ಅಲ್ಲಿ ರಾಜಕೀಯ ಹೊಂದಾಣಿಕೆ ಆಯಿತು. ಅಲ್ಲಿಂದ ಜಾರಕಿಹೊಳಿ ಮತ್ತು ಯಾರು ಪ್ರಿಯಾಂಕ್ ಖರ್ಗೆ ಅಲ್ಲಿ ಒಂದು ಎಲೆಕ್ಷನ್ ಅಲ್ಲಿ ಗೆದ್ದು ಬೀಗ್ತಾರೆ. ಸೊ ಇದಾಗಿ ಹೊಂದಾಣಿಕೆ ರಾಜಕೀಯದಿಂದ ಈ ಗೆಲುವು ಸಾಧ್ಯವಾಗಿದ್ದು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ರಮೇಶ್ ಪ್ರಿಯಾಂಕಾ ಮತ್ತು ಜಾರಕಿಹೊಳಿಯಲ್ಲಿ ಗೆಲುವನ್ನ ಸಾಧಿಸ್ತಾರೆ ಅನ್ನುವಂಥದ್ದನ್ನ ಹೇಳ್ತಾರೆ. ಬೆಳಗಾವಿಯ ಕೆಟ್ಟ ರಾಜಕಾರಣದ ವಿರುದ್ಧ ಕತ್ತಿ ಸಾಹುಕಾರ ಗುಡುಗು. ಕಾಂಗ್ರೆಸ್ ಬಿಜೆಪಿಯ ಕೆಟ್ಟ ರಾಜಕೀಯದ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹೊಂದಾಣಿಕೆ ರಾಜಕೀಯ ಕಾರ್ಯಕರ್ತರ ಕಡೆಗಣನೆ ಆಗ್ತಾ ಇದೆ. ಇಲ್ಲಿ ಪಕ್ಷದ ತಳಮಟ್ಟದ ಕಾರ್ಯಕರ್ತರನ್ನ ಕಡೆಗಣಿಸಲಾಗ್ತಾ ಇದೆ. ಆಂತರಿಕ ಪ್ರಜಾಪ್ರಭುತ್ವವನ್ನ ವ್ಯವಸ್ಥಿತವಾಗಿ ನಾಶ ಮಾಡ್ತಾ ಇದ್ದಾರೆ. ಆಯ್ದ ನಾಯಕರ ಗುಂಪಿಗೆ ಮಾತ್ರ ಎರಡು ಪಕ್ಷಗಳಲ್ಲಿ ಆದ್ಯತೆ. ಉಭಯ ಪಕ್ಷಗಳ ಕಾರ್ಯಕರ್ತರು ಅಡಕತ್ತರಿಯಲ್ಲಿ ಸಿಲುಕಿ ಒದ್ದಾಟವನ್ನು ನಡೆಸಿದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ವಿರುದ್ಧ ರಮೇಶ್ ಕತ್ತಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಳಗಾವಿಯ ಕೆಟ್ಟ ರಾಜಕಾರಣದಿಂದ ಕತ್ತಿ ಸಾಹುಕಾರ ಗುಟುರು. ಕಾಂಗ್ರೆಸ್ ಬಿಜೆಪಿಯ ಕೆಟ್ಟ ರಾಜಕೀಯದ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹೊಂದಾಣಿಕೆ ರಾಜಕೀಯ ಕಾರ್ಯಕರ್ತರ ಕಡೆಗಣನೆ ಆಗ್ತಾ ಇದೆ. ಇಲ್ಲಿ ಪಕ್ಷದ ತಳಮಟ್ಟದ ಕಾರ್ಯಕರ್ತರನ್ನ ಕಡೆಗಣಿಸಲಾಗ್ತಾ ಇದೆ. ಆಂತರಿಕ ಪ್ರಜಾಪ್ರಭುತ್ವವನ್ನು ವ್ಯವಸ್ಥಿತವಾಗಿ ನಾಶ ಮಾಡ್ತಾ ಇದ್ದಾರೆ. ಆಯ್ದ ನಾಯಕರ ಗುಂಪಿಗೆ ಮಾತ್ರ ಎರಡು ಪಕ್ಷಗಳು ಆದ್ಯತೆಯನ್ನ ಕೊಡ್ತಾ ಇದೆ. ಉಭಯ ಪಕ್ಷಗಳನ್ನ ಕಾರ್ಯಕರ್ತರು ಅಡಕತ್ತರೆಯಲ್ಲಿ ಸಿಲುಕಿದ ಹಾಗೆ ಒದ್ದಾಟವನ್ನು ನಡೆಸ್ತಾ ಇದ್ದಾರೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ವಿರುದ್ಧ ಹರಿಹಾಯ್ದಿರುವಂತಹ ರಮೇಶ್ ಕತ್ತಿ ಇವರಿಂದಾಗಿ ತಳಮಟ್ಟದ ಏನು ಅಲ್ಲಿ ಅಧಿಕಾರಿಗಳಿರ್ತಾರೋ, ತಳಮಟ್ಟದಲ್ಲಿ ನಾಯಕರು ಏನಿರ್ತಾರೋ ಇವರಿಗೆ ಹೊಡೆತ ತುಂಬಾ ಆಗ್ತದೆ. ಯಾಕೆಂದ್ರೆ ಅವರಿಗೆ ಒಂದು ಕೆಲವೊಂದು ಸೆಲೆಕ್ಟೆಡ್ ಪೀಪಲ್ಸ್ ಏನಿರುತ್ತೆ, ಸೆಲೆಕ್ಟೆಡ್ ಗುಂಪುಗಳೇನಿರ್ತವೆ ಅವರಿಗೆ ಮಾತ್ರ ಅಲ್ಲಿ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ ಇವರು. ಆದರೆ ಯಾರಿಗೆ ನಿಜವಾಗ್ಲೂ ಕೂಡ ಅಲ್ಲಿ ನಾಯಕರು ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರೆಲ್ಲ ಎಷ್ಟು ಒಂದು ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ ಇವ್ರುಗಳ ಬಗ್ಗೆ ಅಲ್ಲಿ ಗಮನವನ್ನ ಕೊಡ್ತಾ ಇಲ್ಲ. ಸೊ ಹೀಗಾಗಿ ಅಡಕತ್ತರೆಯಲ್ಲಿ ಸಿಲುಕಿದ ಹಾಗೆ ಆಗ್ಬಿಟ್ಟಿದೆ ಅವರ ಒಂದು ಪರಿಸ್ಥಿತಿ, ಆ ನಾಯಕರ ಪರಿಸ್ಥಿತಿ. ಹೀಗಾಗಿ ಇದನ್ನ ಕೇಳೋರು ಯಾರು? ಹಾಗಾದ್ರೆ ಕಾಂಗ್ರೆಸ್ ಆಯ್ತು, ಬಿಜೆಪಿ ಆಯ್ತು, ಇವರಿಬ್ರು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯ ಕೆಟ್ಟ ರಾಜಕಾರಣದ ವಿರುದ್ಧ ಇದೀಗ ಕತ್ತಿ ಸಾಹುಕಾರ ಗುಡುಗು ಆಗಿರುವಂತದ್ದು. ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಈ ನಾಯಕರು ಏನಿದಾರೋ, ಈ ಬಿಜೆಪಿ ಈ ಪಕ್ಷಗಳಿಂದಾರೋ ಇದರಲ್ಲಿರುವಂತ ತಳಮಟ್ಟದ ನಾಯಕರಲ್ಲಿ ಅಲ್ಲಿ ಸರಿಯಾದ ಅವರ ಕೆಲಸಕ್ಕೆ ತಕ್ಕಂತ ಪ್ರಶಂಸೆ ಆಗಿರ್ಬೋದು, ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇಲ್ಲ ಅಂತ ಇದೀಗ ನೇರವಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ.